ಹಲೋ ಫ್ರೆಂಡ್ಸ್, ಇವತ್ತು ಒಂದು ಬೆಸ್ಟ್ ಸೈನ್ಸ್ ಫಿಕ್ಷನ್ ಮೂವಿಯನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೂವಿ ಹೆಸರು ದಿ ಕ್ರಿಯೇಟರ್. ಇನ್ನೂ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಮ್ಮ ಚಾನಲಲ್ಲಿ ಮುಂದೆ ಬರುವಂಥ ಎಲ್ಲ ಮೂವಿಗಳ ಎಕ್ಸ್ಪ್ಲೇನ್ ವಿಡಿಯೋಗಳನ್ನು ನೋಡ್ಬೋದು. ಈ ಮೂವಿ ಫ್ಯೂಚರ್ನ ಸ್ಟೋರಿ. ಈ ಮೂವಿಯ ಆರಂಭದಲ್ಲಿ ರೋಬೋಟ್ಗಳು ಎಲ್ಲ ಕ್ಷೇತ್ರದಲ್ಲೂ ಬಂದಿರುವುದನ್ನು ತೋರಿಸ್ತಾರೆ. ಇದರಿಂದ ಪ್ರತಿಯೊಂದು ಕ್ಷೇತ್ರದಲ್ಲೂ ರೋಬೋಟ್ಗಳು ತುಂಬಿಕೊಂಡಿದ್ದವು. ಆದರೆ ಸ್ವಲ್ಪ ಸಮಯದಲ್ಲಿ ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ಒಂದು ದೊಡ್ಡದಾದ ನ್ಯೂಕ್ಲಿಯರ್ ಬ್ಲಾಸ್ಟ್ ಆಗುತ್ತೆ. ಈ ಬ್ಲಾಸ್ಟ್ ಕಾರಣ ಅಂತ ಅಮೆರಿಕ ತನ್ನ ದೇಶದಲ್ಲಿ ಸಂಪೂರ್ಣವಾಗಿ ಅನ್ನು ಬ್ಯಾನ್ ಮಾಡುತ್ತೆ. ಹಾಗೆ ಯಾರು ಕೂಡ ಅದನ್ನು ಡೆವಲಪ್ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳುತ್ತೆ. ಆದರೆ ಅಮೆರಿಕದ ವಿರೋಧದ ನಡುವೆಯೂ ಏಷ್ಯಾದಲ್ಲಿ ಡೆವಲಪ್ ಮಾಡ್ತಾ ಇದ್ರು. ಹಾಗೆ ಇಡೀ ವಿಶ್ವದಲ್ಲೇ ಬಲಿಷ್ಠವಾದ ಒಂದು ಅನ್ನು ನಿರ್ಮಿಸ್ತಾ ಇದ್ರು. ಇಂಥ ನಿರ್ಮಾಣ ಮಾಡುವವರನ್ನು ಅಮೆರಿಕ ನಿರ್ಮಾತ ಅಂತ ಕರೀತಿತ್ತು. ಆ ನಿರ್ಮಾತ ಎಲ್ಲಿ ಇದ್ದಾರೆ ಅಂತ ಅಮೆರಿಕ ಇಡೀ ಏಷ್ಯಾದಲ್ಲಿ ಹುಡುಕ್ತಾ ಇತ್ತು. ಇದನ್ನು ನಿಲ್ಲಿಸಲಿಕ್ಕೆ ಅಂತ ಅಮೆರಿಕ ನೊಮ್ಯಾಡನ್ನು ಒಂದು ಅಡ್ವಾನ್ಸ್ಡ್ ಸ್ಪೇಸ್ಶಿಪ್ ಅನ್ನು ರೆಡಿ ಮಾಡಿರುತ್ತೆ. ಆ ಸ್ಪೇಸ್ಶಿಪ್ ಏಷ್ಯಾದ ಯಾವುದೇ ಭಾಗದಲ್ಲಿ ಬೇಸ್ ಕಂಡರೂ ಆ ಪ್ಲೇಸನ್ನು ಸಂಪೂರ್ಣವಾಗಿ ಸ್ಕ್ಯಾನ್ ಮಾಡಿ ಆ ಪ್ಲೇಸನ್ನು ಡೆಸ್ಟ್ರಾಯ್ ಮಾಡ್ತಾ ಇತ್ತು. ನ್ಯೂಕ್ಲಿಯರ್ ಸ್ಫೋಟದ 10 ವರ್ಷದ ನಂತರ ಟೈಲರ್ ಅನ್ನುವ ಒಬ್ಬ ವ್ಯಕ್ತಿ ಥೈಲ್ಯಾಂಡ್ನಲ್ಲಿ ತನ್ನ ಪ್ರೆಗ್ನೆಂಟ್ ಪತ್ನಿ ಮಾಯಾಳೊಂದಿಗೆ ವಾಸಿಸ್ತಾ ಇದ್ದ. ಅದೇ ಟೈಮಲ್ಲಿ ಅಮೆರಿಕದ ನೊಮ್ಯಾಡ್ ಶಿಪ್ನಿಂದ ಸೈನಿಕರು ಆ ಒಂದು ಪ್ಲೇಸ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸೈನಿಕರು ಅಲ್ಲಿಗೆ ಬರುವ ಮೊದಲೇ ಮಾಯಾಗೆ ಅಟ್ಯಾಕ್ ಆಗಿರುವುದು ಗೊತ್ತಾಗುತ್ತೆ. ಆಗ ಟೈಲರ್ ಅಮೆರಿಕದ ಸೈನಿಕರನ್ನು ಕಾಂಟ್ಯಾಕ್ಟ್ ಮಾಡಿ ದಾಳಿ ಮಾಡುವುದನ್ನು ನಿಲ್ಲಿಸಿ ಇಲ್ಲಿ ನಿರ್ಮಾತ ಇಲ್ಲ ಅಂತ ಹೇಳ್ತಾನೆ. ಇದನ್ನು ಮಾಯಾ ಕೇಳಿಸಿಕೊಳ್ತಾಳೆ. ಆಗ ಅವಳಿಗೆ ಟೈಲರ್ ಅಮೆರಿಕದ ಏಜೆಂಟ್ ಅನ್ನೋದು ಗೊತ್ತಾಗುತ್ತೆ. ಟೈಲರ್ ನಿರ್ಮಾತನನ್ನು ಹುಡುಕಲಿಕ್ಕೆ ಸೀಕ್ರೆಟ್ ಏಜೆಂಟ್ ಆಗಿ ಅಲ್ಲಿಗೆ ಬಂದಿದ್ದ. ಮಾಯಾ ನಿರ್ಮಾತನ ಮಗಳಾಗಿರ್ತಾಳೆ. ಅವಳ ಮೂಲಕ ನಿರ್ಮಾತನ ಡೀಟೇಲ್ಸ್ ಪಡೆಯಲು ಮಾಯಾಳನ್ನು ಪ್ರೀತಿಸುವ ನಾಟಕ ಮಾಡಿದ್ದ. ಆದರೆ ಇದಾದ ನಂತರ ಅವನು ನಿಜವಾಗಲೂ ಮಾಯಾಳನ್ನು ಪ್ರೀತಿಸಲು ಶುರು ಮಾಡಿದ್ದ. ಇದನ್ನು ಮಾಯಾಳಿಗೆ ಎಷ್ಟೇ ಹೇಳಿ ಅರ್ಥ ಮಾಡಿಸಲು ಟ್ರೈ ಮಾಡಿದರೂ ಮಾಯಾ ಅಲ್ಲಿಂದ ಸೀದಾ ತನ್ನ ಜನರಿದ್ದ ಬೋಟ್ಗೆ ಹೋಗಿ ಅಲ್ಲಿಂದ ಹೊರಡ್ತಾಳೆ. ಆಗ ಅಲ್ಲೇ ಇದ್ದ ನೊಮ್ಯಾಡ್ ಅವರಿದ್ದ ಬೋಟ್ನನ್ನೆಲ್ಲ ಸ್ಕ್ಯಾನ್ ಮಾಡಿ ಬಾಂಬ್ ಹಾಕುತ್ತೆ. ಇದರಿಂದ ಅಲ್ಲಿದ್ದವರೆಲ್ಲ ಸಾಯ್ತಾರೆ. ಇದಾದ 5 ವರ್ಷದ ನಂತರ ಲಾಸ್ ಏಂಜಲೀಸ್ನಲ್ಲಿ ಕೆಲಸ ಮಾಡ್ತಿದ್ದ ಟೈಲರ್ ಅನ್ನು ತೋರಿಸ್ತಾರೆ. ಅವನು ಮಿಲಿಟರಿ ಕೆಲಸವನ್ನು ಬಿಟ್ಟಿದ್ದ. ಸ್ವಲ್ಪ ದಿವಸ ನಂತರ ಜನರಲ್ ಆಂಡ್ರೂಸ್ ಮತ್ತು ಕರ್ನಲ್ ಹೋವೆಲ್ ಟೈಲರ್ ಮನೆಗೆ ಬರ್ತಾರೆ. ಅವರು ಹೇಳ್ತಾರೆ, ನೀವು ಯಾವ ಪ್ಲೇಸಲ್ಲಿ ಕೆಲಸ ಮಾಡ್ತಾ ಇದ್ದೀಯೋ ಅದೇ ಪ್ಲೇಸಲ್ಲಿ ನಿರ್ಮಾತ ಲ್ಯಾಬೊರೇಟರಿ ಇದೆ. ಅಲ್ಲಿ ಆಲ್ಫಾ ಓ ಅನ್ನುವ ಒಂದು ವಿಶೇಷ ವೆಪನ್ ರೆಡಿ ಮಾಡ್ತಾ ಇದ್ದಾರೆ. ಆ ವೆಪನ್ನಿಂದಾಗಿ ನೊಮ್ಯಾಡ್ ಶಿಪ್ ಅನ್ನು ನಾಶ ಮಾಡಬಹುದು. ಅದು ಸಂಪೂರ್ಣವಾಗಿ ರೆಡಿಯಾಗುವ ಮೊದಲೇ ನಾವು ಅದನ್ನು ನಾಶ ಮಾಡಬೇಕು. ಅದಕ್ಕೆ ನಿನ್ನ ಸಹಾಯ ಬೇಕು ಅಂತ ಕೇಳ್ತಾರೆ. ಆದರೆ ಟೈಲರ್ ಇದಕ್ಕೆ ಒಪ್ಪಲ್ಲ. ಈ ಒಂದು ಮಿಷನ್ನಿಂದಾಗಿ ನಾನು ನನ್ನ ಹೆಂಡತಿ ಮತ್ತು ಮಗುವನ್ನು ಕಳ್ಕೊಂಡಿದ್ದೀನಿ. ಪುನಃ ನಾನು ಈ ಮಿಷನ್ಗೆ ಬರಲ್ಲ ಅಂತ ಹೇಳ್ತಾನೆ. ಆಗ ಕರ್ನಲ್ 2 ದಿವಸ ಹಿಂದಿನ ಟೈಲರ್ ಹೆಂಡತಿ ಮಾಯಾಳ ವಿಡಿಯೋವನ್ನು ತೋರಿಸ್ತಾನೆ. ಮಾಯಾ ಇನ್ನೂ ಜೀವಂತವಾಗಿ ಇದ್ದಾಳೆ ಅಂತ ಗೊತ್ತಾದ ತಕ್ಷಣ ಆ ಒಂದು ಮಿಷನ್ಗೆ ಹೋಗಲು ಒಪ್ಪಿಕೊಳ್ತಾನೆ. ಮರುದಿವಸ ಕರ್ನಲ್ ಹೋವೆಲ್ ಟೈಲರ್ ಮತ್ತು ಸೋಲ್ಜರ್ಸ್ಗಳ ಸ್ಟ್ರೈಕರ್ ತಂಡ ಅಂಡರ್ಗ್ರೌಂಡ್ ಅಲ್ಲಿ ಇದ್ದ ಗಳ ಲ್ಯಾಬ್ಗೆ ಹೋಗ್ತಾರೆ. ಹಾಗೆ ಅಲ್ಲಿದ್ದ ವಿಜ್ಞಾನಿಗಳ ಮೇಲೆ ದಾಳಿ ಮಾಡ್ತಾರೆ. ಇತ್ತ ಹೊರಗಡೆ ನಿಂತಿದ್ದ ಸ್ಟ್ರೈಕರ್ ಮೇಲೆ ಅಲ್ಲಿನ ಪೊಲೀಸ್ ಫೋರ್ಸ್ ದಾಳಿ ಮಾಡುತ್ತೆ. ಬ್ಯಾಕಪ್ ಕೊಡುವುದಕ್ಕೋಸ್ಕರ ಒಳಗಡೆ ಇದ್ದ ಸೋಲ್ಜರ್ಸ್ಗಳು ಟೈಲರ್ ಒಬ್ಬನನ್ನು ಬಿಟ್ಟು ಹೊರಗಡೆ ಬರ್ತಾರೆ. ಇತ್ತ ಟೈಲರ್ ಆಲ್ಫಾ ವೆಪನ್ ನಿಂದ ಜಾಗಕ್ಕೆ ಬರ್ತಾನೆ. ಇಲ್ಲಿ ವೆಪನ್ ಬದಲಿಗೆ ಒಂದು ಸಣ್ಣ ಹೆಣ್ಣು ಮಗು ಇರುತ್ತೆ. ಆ ಮಗು ಒಂದು ಸಿಮ್ಯುಲೆಂಟ್ ಮಗು ಆಗಿತ್ತು. ಅಂದ್ರೆ ಅರ್ಧ ಮಗು ಅರ್ಧ ರೋಬೋಟ್. ಇದೇ ಮಗು ಆಲ್ಫಾ. ಟೈಲರ್ ಆ ಮಗುವಿನ ಹತ್ತಿರ ಹೋಗಬೇಕನ್ನುವಷ್ಟರಲ್ಲಿ ಅಲ್ಲಿಗೆ ಬಂದ ಇನ್ನೊಂದು ಸಿಮ್ಯುಲೆಂಟ್ ಟೈಲರ್ ಮೇಲೆ ದಾಳಿ ಮಾಡಿ ಆ ಮಗುವನ್ನು ಅಲ್ಲಿಂದ ತಪ್ಪಿಸಿಕೊಳ್ಳುವ ಹಾಗೆ ಮಾಡುತ್ತೆ. ಆ ಮಗು ಮೊದಲನೇ ಬಾರಿಗೆ ಹೊರಗಿನ ಪ್ರಪಂಚವನ್ನು ನೋಡುತ್ತೆ. ಅಲ್ಲಿಂದ ಹೊರಗೆ ಬಂದ ಟೈಲರ್ ಮಾಯಾಳನ್ನು ಹುಡುಕಲು ಶುರು ಮಾಡ್ತಾನೆ. ಅದೇ ಟೈಮಲ್ಲಿ ಅಮೆರಿಕದ ಸೋಲ್ಜರ್ಸ್ ಮತ್ತು ಅಲ್ಲಿನ ಜನರ ಮಧ್ಯೆ ಫೈಟಿಂಗ್ ನಡೀತಾ ಇರುತ್ತೆ. ಆಗ ನೊಮ್ಯಾಡ್ ಶಿಪ್ ಇಂದ ಒಂದು ದೊಡ್ಡ ಮಿಸೈಲ್ ಅಲ್ಲಿನ ಲ್ಯಾಬ್ ಅನ್ನು ನಾಶ ಮಾಡುತ್ತೆ. ಈ ದಾಳಿಯಲ್ಲಿ ಟೈಲರ್ ಮತ್ತು ಆಲ್ಫಾ ಮಗು ಇಬ್ಬರು ಬದುಕುಳಿತಾರೆ. ಮರುದಿವಸ ಬೆಳಿಗ್ಗೆ ಟೈಲರ್ ಎದ್ದಾಗ ಆ ಮಗು ಅವನೆದುರು ಬರುತ್ತೆ. ಟೈಲರ್ ಆ ಮಗುವಿನ ಹತ್ತಿರ ಮಾಯಾ ಬಗ್ಗೆ ಕೇಳ್ತಾನೆ. ಆದರೆ ಆಲ್ಫಾ ಅದಕ್ಕೆ ಏನೂ ಉತ್ತರ ಕೊಡಲ್ಲ. ಇದಾದ ನಂತರ ಟೈಲರ್ ಆಲ್ಫಾ ಮಗುವನ್ನು ಕರ್ಕೊಂಡು ಅಲ್ಲೇ ಇದ್ದ ಮನೆಯೊಂದಕ್ಕೆ ಹೋಗ್ತಾನೆ. ಅಲ್ಲಿನ ಪೊಲೀಸರು ಇಬ್ಬರನ್ನು ಹುಡುಕ್ತಾ ಇರ್ತಾರೆ. ಆಗ ಟೈಲರ್ ಆಲ್ಫಾ ರಿಮೋಟ್ನ
ಸಹಾಯ ಇಲ್ಲದೆ ಟಿವಿಯನ್ನು ತನ್ನ ಶಕ್ತಿಯಿಂದ ಆನ್ ಮಾಡುವುದನ್ನು ಗಮನಿಸ್ತಾನೆ. ಅದೇ ಟೈಮಲ್ಲಿ ಅಲ್ಲಿ ಕರ್ನಲ್ ಹೋವೆಲ್ ಟೈಲರ್ ಅನ್ನು ಕಾಂಟ್ಯಾಕ್ಟ್ ಮಾಡ್ತಾಳೆ. ಹಾಗೆ ಆಲ್ಫಾವನ್ನು ಮುಗಿಸುವಂತೆ ಹೇಳ್ತಾಳೆ. ಅದೇ ಟೈಮಲ್ಲಿ ಅಲ್ಲಿನ ಪೊಲೀಸರು ಅವರಿದ್ದ ಪ್ಲೇಸ್ನ ಮೇಲೆ ದಾಳಿ ಮಾಡ್ತಾರೆ. ಆದರೆ ಆಲ್ಫಾವು ತನ್ನ ಶಕ್ತಿಯಿಂದ ಅವರೆಲ್ಲರನ್ನು ಅಲ್ಲಿಂದ ಹೋಗುವ ಹಾಗೆ ಮಾಡಿ ಟೈಲರ್ ಮತ್ತು ಆಲ್ಫಾ ಒಂದು ಕಾರನ್ನು ತಗೊಂಡು ಅಲ್ಲಿಂದ ತಪ್ಪಿಸಿಕೊಳ್ತಾರೆ. ಇದಾದ ನಂತರ ಟೈಲರ್ ಆಲ್ಫಾಗೆ ಆಲ್ಫಿ ಅಂತ ಹೆಸರಿಡ್ತಾನೆ. ಇದಾದ ನಂತರ ಇಬ್ಬರು ಟೈಲರ್ನ ಫ್ರೆಂಡ್ ಆದ ಡೂಡ್ ಹತ್ತಿರ ಹೋಗ್ತಾರೆ. ಅಲ್ಲಿ ಸಿಮ್ಯುಲೆಂಟ್ಗಳನ್ನು ಮಾಡುವ ಒಂದು ಫ್ಯಾಕ್ಟರಿ ಇರುತ್ತೆ. ಡೂಡ್ಗೆ ಕಾಮಿ ಅನ್ನುವ ಒಬ್ಬಳು ಗರ್ಲ್ ಫ್ರೆಂಡ್ ಕೂಡ ಇರ್ತಾಳೆ. ಆಲ್ಫಿಯನ್ನು ಚೆಕ್ ಮಾಡಿದ ಡೂಡ್ ಹೇಳ್ತಾನೆ, ಈಗ ಇರುವ ಎಲ್ಲ ಸಿಮ್ಯುಲೆಂಟ್ಗಳಿಂತ ಆಲ್ಫಿ ತುಂಬಾನೇ ಅಡ್ವಾನ್ಸ್. ಮುಂದೆ ಇವಳು ಪ್ರತಿಯೊಂದು ವಸ್ತುವನ್ನು ಕಂಟ್ರೋಲ್ ಮಾಡುವ ಶಕ್ತಿಯನ್ನು ಪಡ್ಕೊಳ್ತಾಳೆ ಅಂತ ಹೇಳ್ತಾನೆ. ಸ್ವಲ್ಪ ಸಮಯದಲ್ಲಿ ಅಲ್ಲಿಗೆ ಏಷ್ಯನ್ ಪೊಲೀಸರು ಬರ್ತಾರೆ. ಅವರು ಕಾಮಿಯನ್ನು ಕೊಂದು ಆಲ್ಫಿಯನ್ನು ಇನ್ನೇನು ಕರ್ಕೊಂಡು ಹೋಗಬೇಕನ್ನೋಷ್ಟರಲ್ಲಿ ಟೈಲರ್ ಬಂದು ಅವರೆಲ್ಲರನ್ನು ಕೊಂದು ಡೂಡ್ ಒಂದಿಗೆ ಅಲ್ಲಿಂದ ಹೋಗ್ತಾನೆ. ಅಲ್ಲಿಂದ ಅವರು ಮಾಯಾಳ ಉಂಗುರವನ್ನು ಟ್ರ್ಯಾಕ್ ಮಾಡಿಕೊಂಡು ಟೈಲರ್ ಮತ್ತು ಮಾಯಾ ಮೊದಲು ಇದ್ದ ಮನೆಗೆ ಬರ್ತಾರೆ. ಅಲ್ಲಿ ಇಬ್ಬರೂ ಬೇರೆಯಾಗುವಾಗ ಮಾಯಾ ಉಂಗುರವನ್ನು ಅಲ್ಲೇ ಬಿಸಾಡಿದ್ದಳು. ಟೈಲರ್ ಮತ್ತು ಆಲ್ಫಿ ಆ ಮನೆಯಲ್ಲಿರುವಾಗಲೇ ನ್ಯೂ ಏಷ್ಯಾದ ಪೊಲೀಸರು ಅಟ್ಯಾಕ್ ಮಾಡ್ತಾರೆ. ಅದನ್ನು ಹೇಳಲು ಡ್ಯೂಡ್ ಬರ್ತಾ ಇದ್ದ ಹಾಗೆ ಅವನ ಮೇಲೆ ಗುಂಡಿನ ದಾಳಿಯಾಗುತ್ತೆ. ಅವನು ಸಾಯುವ ಮೊದಲು ಒಂದು ಸತ್ಯವನ್ನು ಹೇಳ್ತಾನೆ. ಮಾಯಾನೇ ನಿರ್ಮಾತ ಅನ್ನುವ ಮಾಹಿತಿ ಸಿಕ್ಕಿದ್ದರಿಂದ 5 ವರ್ಷಗಳ ಹಿಂದೆ ನೀನು ಮತ್ತು ಮಾಯಾ ಇದ್ದ ಮನೆ ಮೇಲೆ ದಾಳಿ ಮಾಡಿದ್ದು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ಏಷ್ಯನ್ ಪೊಲೀಸರು ಹಾಗೂ ಸಿಮ್ಯುಲೆಂಟ್ ಲೀಡರ್ ಹ್ಯಾರೋನ್ ಆಲ್ಫಿ ಮತ್ತು ಟೈಲರ್ ಅನ್ನು ಹಿಡ್ಕೊಂಡು ಹೋಗ್ತಾರೆ. ಟೈಲರ್ನನ್ನು ಪ್ರಜ್ಞೆ ತಪ್ಪಿಸಿ ಒಂದು ಶಿಪ್ ಅಲ್ಲಿ ಕೂಡಿ ಹಾಕ್ತಾರೆ. ಟೈಲರ್ ಇರುವಲ್ಲಿಗೆ ಬಂದ ಹ್ಯಾರೋನ್ ಆಲ್ಫಿಯನ್ನು ರೆಡಿ ಮಾಡಿದ್ದೇ ಮಾಯಾ. ಪ್ರತಿಯೊಂದು ವೆಪನ್ ಅನ್ನು ಎದುರಿಸಲಿಕ್ಕೆ ಅಂತಾನೆ ಮಾಯಾ ಆಲ್ಫಿಯನ್ನು ರೆಡಿ ಮಾಡಿದ್ದು. ಅಮೆರಿಕದಲ್ಲಿ ನಡೆದ ನ್ಯೂಕ್ಲಿಯರ್ ಬಾಂಬ್ ಬ್ಲಾಸ್ಟ್ಗೆ ಮನುಷ್ಯರೇ ಕಾರಣ, ಆದರೆ ಅವರು ಅದನ್ನು ಸಿಮ್ಯುಲೆಂಟ್ಗಳ ತಲೆಗೆ ಕಟ್ಟಿದ್ದರು ಅಂತ ಹೇಳ್ತಾನೆ. ಹಾಗೆ ತನ್ನ ಹತ್ತಿರ ಇದ್ದ ಗನ್ನಿಂದ ಟೈಲರ್ ಅನ್ನು ಸಾಯಿಸಲಿಕ್ಕೆ ಅಂತ ಹೋಗ್ತಾನೆ. ಆದರೆ ಅಷ್ಟರಲ್ಲಾಗಲೇ ಅವನಿಗೆ ನೊಮ್ಯಾಡ್ ಶಿಪ್ ಬರುತ್ತಿರುವ ಮಾಹಿತಿ ಸಿಗುತ್ತೆ. ತಕ್ಷಣ ಅವನು ಶಿಪ್ನ ಮೇಲೆ ಹೋಗ್ತಾನೆ. ಆಗ ಆಲ್ಫಿಯ ಸಹಾಯದಿಂದ ಟೈಲರ್ ಅಲ್ಲಿಂದ ತಪ್ಪಿಸಿಕೊಂಡು ಶಿಪ್ನ ಕೆಳಗಡೆ ಹೋಗ್ತಾನೆ. ಆ ಶಿಪ್ ಎಐಗಳ ಮೀನ್ ಬೇಸ್ಗೆ ಹೋಗುತ್ತೆ. ರಾತ್ರಿ ಆಗ್ತಿದ್ದ ಹಾಗೆ ಆಲ್ಫಿ ಇದ್ದಲ್ಲಿಗೆ ಹೋದ ಟೈಲರ್ ಅವಳೊಂದಿಗೆ ಅಲ್ಲಿಂದ ತಪ್ಪಿಸಿಕೊಂಡು ಹೊರಗೆ ಬರ್ತಾನೆ. ಆಗ ಅಲ್ಲಿಗೆ ಅಮೆರಿಕದ ದೊಡ್ಡ ದೊಡ್ಡ ಟ್ಯಾಂಕರ್ಗಳು ಅಟ್ಯಾಕ್ ಮಾಡ್ತವೆ. ಇದನ್ನೆಲ್ಲ ನೋಡಿದ ಆಲ್ಫಿ ಅವರೆಲ್ಲರನ್ನು ರಕ್ಷಿಸಲು ಮತ್ತೆ ಬೇಸ್ನ ಕಡೆ ಓಡಿ ಬರ್ತಾಳೆ. ಮಿಲಿಟರಿ ಅವರು ಮೊದಲನೇದಾಗಿ ಒಂದು ಸೂಸೈಡ್ ರೋಬೋಟ್ ಅನ್ನು ಕಳಿಸಿ ದಾಳಿ ಮಾಡ್ತಾರೆ. ಇದರಿಂದ ತುಂಬಾ ಜನ ಸಾವಿಗೀಡಾಗ್ತಾರೆ. ಮತ್ತೆ ಪುನಃ ಮತ್ತೊಂದು ರೋಬೋಟ್ ದಾಳಿ ಮಾಡಲು ಕಳಿಸ್ತಾರೆ. ಆದರೆ ಅಲ್ಲಿಗೆ ಬಂದ ಆಲ್ಫಿ ತನ್ನ ಶಕ್ತಿಯ ಮೂಲಕ ಆ ರೋಬೋಟ್ ಅನ್ನು ಬಂದ್ ಮಾಡ್ತಾಳೆ. ಆಗ ಅಲ್ಲಿಗೆ ಬಂದ ಮಿಲಿಟರಿಯವನೊಬ್ಬ ಆಲ್ಫಿ ಮೇಲೆ ಗುಂಡು ಹಾರಿಸ್ತಾನೆ. ಇದರಿಂದ ಆಲ್ಫಿ ಅಲ್ಲೇ ಬೀಳ್ತಾರೆ. ಆಗ ಅಲ್ಲಿಗೆ ಬಂದ ಟೈಲರ್ ಆ ಮಿಲಿಟರಿಯವನ ಮೇಲೆ ದಾಳಿ ಮಾಡಿ ಸಾಯಿಸ್ತಾನೆ. ಹಾಗೆ ಆಲ್ಫಿಯನ್ನು ಕರ್ಕೊಂಡು ಹಾರೂನ್ ಹತ್ತಿರ ಬರ್ತಾನೆ. ಹಾರೂನ್ ಆಲ್ಫಿಯನ್ನು ಮತ್ತೆ ಮೊದಲನೇ ಹಾಗೆ ಮಾಡಲಿಕ್ಕೆ ನಿರ್ಮಾತ ಇರುವ ಟೆಂಪಲ್ ಹತ್ತಿರ ಕರ್ಕೊಂಡು ಹೋಗುವ ನಿರ್ಧಾರ ಮಾಡ್ತಾನೆ. ಇದು ಕರ್ನಲ್ ಹೋವೆಲ್ಗೂ ಗೊತ್ತಾಗುತ್ತೆ. ದಾರಿ ಮಧ್ಯದಲ್ಲಿ ಹಾರೂನ್ ಹೇಳ್ತಾನೆ, ಮಾಯಾ ತನ್ನ ಹೊಟ್ಟೆಯಲ್ಲಿರುವ ಮಗುವನ್ನು ಸ್ಕ್ಯಾನ್ ಮಾಡಿ ಅದೇ ರೀತಿಯ ಮುಖವನ್ನು ಹೋಲುವ ಆಲ್ಫಿಯನ್ನು ಅಟ್ಯಾಕ್ ಆಗುವ ಸ್ವಲ್ಪ ದಿವಸ ಮುಂಚೆಯೇ ಮಾಡಿಟ್ಟಿದ್ದರು ಅಂತ ಹೇಳ್ತಾನೆ. ಅಂದರೆ ಒಂದು ರೀತಿಯಲ್ಲಿ ಆಲ್ಫಿ ಟೈಲರ್ನ ಮಗಳಾಗಿರ್ತಾಳೆ. ಇದಾದ ನಂತರ ಎಲ್ಲರೂ ಒಂದು ಟೆಂಪಲ್ಗಳು ಇರುವ ಪ್ರದೇಶಕ್ಕೆ ಬರ್ತಾರೆ. ಅಲ್ಲಿ ಮಾಯಾಳನ್ನು ಲೈಫ್ ಸಪೋರ್ಟ್ ಸಿಸ್ಟಮ್ಗಳ ಮುಖಾಂತರ ಇಡಲಾಗಿತ್ತು. ಹಾಗೆ ಆಲ್ಫಿ ಕೂಡ ತನ್ನ ತಾಯಿ ಹತ್ತಿರ ಮಲಗಿರ್ತಾಳೆ. ಅಲ್ಲಿರುವ ಸಿಮ್ಯುಲೆಂಟ್ ಹೇಳ್ತಾರೆ, ಮಾಯಾ ಇನ್ನೂ ಯಾವತ್ತೂ ಮೊದಲಿನ ತರ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಇದಾದ ನಂತರ ಮನಸ್ಸಿಲ್ಲದಿದ್ದರೂ ಆಲ್ಫಿಯನ್ನು ತಬ್ಬಿಕೊಂಡು ಟೈಲರ್ ಮಾಯಾಳ ಲೈಫ್ ಸಪೋರ್ಟ್ ಸಿಸ್ಟಮ್ ಅನ್ನು ಆಫ್ ಮಾಡಿ ಅವಳಿಗೆ ಮುಕ್ತಿ ಕೊಡ್ತಾನೆ. ಇದರಿಂದ ತುಂಬಾ ವರ್ಷದಿಂದ ಕೋಮದಲ್ಲಿದ್ದ ಮಾಯಾ ಸಾವಿಗೀಡಾಗ್ತಾಳೆ. ಅದೇ ಟೈಮಲ್ಲಿ ಅಲ್ಲಿಗೆ ಹೋವೆಲ್ ಬರ್ತಾಳೆ. ಅಲ್ಲಿಗೆ ಬಂದ ಹೋವೆಲ್ ಮಾಯಾಳ ಮೆಮೊರಿಯನ್ನು ಒಂದು ಚಿಪ್ ಒಳಗೆ ಹಾಕಿಕೊಳ್ತಾಳೆ. ಆಗ ಅಲ್ಲಿಗೆ ಬಂದ ಹ್ಯಾರೋನ್ ಹೋವೆಲ್ ಮೇಲೆ ದಾಳಿ ಮಾಡಿ ಅವಳನ್ನು ಸಾಯಿಸ್ತಾನೆ. ಆಗ ಅಲ್ಲೇ ಇದ್ದ ಮಿಲಿಟರಿಯವರು ಹ್ಯಾರೋನ್ನನ್ನು ಸಾಯಿಸ್ತಾರೆ. ಆದರೆ ಸಾಯುವ ಮುಂಚೆ ಹ್ಯಾರೋನ್ ಟೈಲರ್ ಹತ್ತಿರ ನೊಮ್ಯಾಡ್ ಅನ್ನು ನಾಶ ಮಾಡುವಂತೆ ಹೇಳ್ತಾನೆ. ಟೈಲರ್ ಮತ್ತು ಆಲ್ಫಿ ಎಲ್ಲಿಂದ ಹೊರಗೆ ಬರ್ತಿದ್ದ ಹಾಗೆ ಅಮೆರಿಕದ ಸೈನಿಕರು ಬಂದು ಇಬ್ಬರನ್ನು ಹಿಡ್ಕೊಂಡು ಬೇರೆ ಬೇರೆ ಜೆಟ್ಟಲ್ಲಿ ಹಾಕೊಂಡು ಕರ್ಕೊಂಡು ಹೋಗ್ತಾರೆ. ಆಗ ಅಲ್ಲಿಗೆ ಬಂದ ನೊಮ್ಯಾಡ್ ಆ ಪ್ಲೇಸ್ ಅನ್ನು ಸಂಪೂರ್ಣ ನಾಶ ಮಾಡುತ್ತೆ. ಇತ್ತ ಟೈಲರ್ ಮತ್ತು ಆಲ್ಫಿ ಇಬ್ಬರನ್ನು ಸೈನಿಕರು ಅಮೆರಿಕದ ಮಿಲಿಟರಿ ಬೇಸ್ಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಜನರಲ್ ಆಂಡ್ರೂಸ್
ಟೈಲರ್ಗೆ ನೀನೇ ಆಲ್ಫಿಯನ್ನು ಸಾಯಿಸಬೇಕು ಅಂತ ವೆಪನ್ ಕೊಟ್ಟು ಕಳಿಸ್ತಾನೆ. ಬೇರೆ ಆಪ್ಷನ್ ಇಲ್ಲದೆ ಆಲ್ಫಿ ಹತ್ತಿರ ಹೋಗಿ ಕೊಟ್ಟಿದ್ದ ವೆಪನ್ ಅನ್ನು ಆಲ್ಫಿಯ ಮೇಲೆ ಪ್ರಯೋಗ ಮಾಡ್ತಾನೆ. ಇದಾದ ನಂತರ ಆಲ್ಫಿಯ ಬಾಡಿಯನ್ನು ಡಿಸ್ಟ್ರಾಯ್ ಮಾಡಲು ಮಿಲಿಟರಿಯವರು ವ್ಯಾನ್ನಲ್ಲಿ ತಗೊಂಡು ಹೋಗ್ತಾ ಇರ್ತಾರೆ. ಅದೇ ವ್ಯಾನ್ನಲ್ಲಿ ಟೈಲರ್ ಕೂಡ ಇರ್ತಾನೆ. ಅದೇ ಟೈಮಲ್ಲಿ ಜನರಲ್ಗೆ ಆಫೀಸರ್ ಒಬ್ಬ ಕಾಲ್ ಮಾಡಿ ಹೇಳ್ತಾನೆ, ಟೈಲರ್ ಆಲ್ಫಿಯನ್ನು ಸಾಯಿಸಿಲ್ಲ, ಕೇವಲ ಕೆಲವು ಸಮಯಕ್ಕಷ್ಟೇ ಬಂದ್ ಮಾಡಿಸಿದ್ದಾನೆ ಅಂತ ಹೇಳ್ತಾರೆ. ತಕ್ಷಣ ಜನರಲ್ ಆಲ್ಫಿಯನ್ನು ಕರ್ಕೊಂಡು ಹೋಗ್ತಾ ಇದ್ದ ವ್ಯಾನ್ಗಳನ್ನು ನಿಲ್ಲಿಸುವಂತೆ ಹೇಳ್ತಾನೆ. ಅಷ್ಟರಲ್ಲಾಗಲೇ ಎದ್ದ ಆಲ್ಫಿ ಆ ಎಲ್ಲ ವ್ಯಾನ್ಗಳನ್ನು ಕಂಟ್ರೋಲ್ಗೆ ತಗೊಂಡು ಪಲ್ಟಿಯಾಗುವ ಹಾಗೆ ಮಾಡ್ತಾಳೆ. ಜನರಲ್ ಅಲ್ಲಿಗೆ ಬರುವುದರ ಒಳಗೆ ಟೈಲರ್ ಆಲ್ಫಿಯನ್ನು ಕರ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಅಲ್ಲಿಂದ ಅವರು ಮೂನ್ಗೆ ಹೊರಟಿದ್ದ ಸ್ಪೇಸ್ ಶಟಲ್ ಒಳಗೆ ಹೋಗ್ತಾರೆ. ಸ್ವಲ್ಪ ದೂರ ಹೋಗ್ತಾ ಇದ್ದ ಹಾಗೆ ಜನರಲ್ ಸ್ಪೇಸ್ ಶಟಲ್ಗೆ ವಾಪಸ್ ಬರುವಂತೆ ಆದೇಶ ಕೊಡ್ತಾನೆ. ಇನ್ನೇನು ಸ್ಪೇಸ್ ಶಟಲ್ ಮತ್ತೆ ವಾಪಸ್ ಬರಬೇಕು ಅನ್ನೋಷ್ಟರಲ್ಲಿ ಆಲ್ಫಿ ಅದನ್ನು ತನ್ನ ಕಂಟ್ರೋಲ್ಗೆ ತಗೊಂಡು ನೊಮ್ಯಾಡ್ ಶಿಪ್ ಇರುವಲ್ಲಿಗೆ ತಗೊಂಡು ಹೋಗ್ತಾಳೆ. ಸ್ಪೇಸ್ ಶಟಲ್ ನೊಮ್ಯಾಡ್ ಶಿಪ್ ಇರುವಲ್ಲಿಗೆ ಹೋಗ್ತಾ ಇರುವುದು ಗೊತ್ತಾಗ್ತಾ ಇದ್ದ ಹಾಗೆ ಅಲ್ಲಿರುವ ಸೈನಿಕರು ಇಬ್ಬರನ್ನು ಬಂಧಿಸಲು ರೆಡಿಯಾಗ್ತಾರೆ. ಅವರು ವಿಮಾನದೊಳಗೆ ಬರ್ತಾ ಇದ್ದ ಹಾಗೆ ಟೈಲರ್ ಮತ್ತು ಆಲ್ಫಿ ಸ್ಪೇಸ್ ಸೂಟ್ ಹಾಕೊಂಡು ಸ್ಪೇಸ್ ಶಿಪ್ನ ಡೋರ್ ಅನ್ನು ಓಪನ್ ಮಾಡ್ತಾರೆ. ಆಗ ಗಾಳಿಯಲ್ಲಿದ್ದ ಸೈನಿಕರನ್ನೆಲ್ಲ ಹೊರಗೆ ಎಳೆದು ಹಾಕುತ್ತೆ. ಟೈಲರ್ ಕೈಯಲ್ಲಿ ಬಾಂಬ್ ಇರುವುದನ್ನು ನೋಡಿದ ಜನರಲ್ ತಕ್ಷಣ ಎಲ್ಲ ಬೇಸ್ಗಳ ಮೇಲೆ ಬಾಂಬ್ ದಾಳಿ ಮಾಡುವಂತೆ ಆದೇಶ ಕೊಡ್ತಾನೆ. ಆಗ ಟೈಲರ್ ಆಲ್ಫಿಗೆ ಮಾಯಾಳ ಮೆಮೊರಿ ಚಿಪ್ ಅನ್ನು ಕೊಟ್ಟು ನೊಮ್ಯಾಡ್ ಕಂಟ್ರೋಲ್ ರೂಮ್ಗೆ ಹೋಗಿ ಪವರ್ ಕಟ್ ಮಾಡುವಂತೆ ಹೇಳ್ತಾನೆ. ಆಲ್ಫಿ ಅಲ್ಲಿಗೆ ಹೋಗಿ ನೊಮ್ಯಾಡ್ನ ಪವರ್ ಕಟ್ ಮಾಡ್ತಾಳೆ. ಇದರಿಂದ ಲಾಂಚ್ ಆಗ್ತಾ ಇದ್ದ ಮಿಸೈಲ್ಗಳು ಬಂದಾಗುತ್ತೆ. ಇತ್ತ ಟೈಲರ್ ಮಿಸೈಲ್ಗಳು ಇರುವಲ್ಲಿ ಬಾಂಬ್ ಅನ್ನು ಇಟ್ಟು ಬರ್ತಾನೆ. ಹಾಗೆ ಆಲ್ಫಿಗೆ ತಕ್ಷಣ ವಾಪಸ್ ಬರುವಂತೆ ಹೇಳ್ತಾನೆ. ಆಲ್ಫಿ ಅಲ್ಲಿಂದ ವಾಪಸ್ ಬರುವಾಗ ಅವಳಿಗೆ ತನ್ನ ತಾಯಿ ಮಾಯಾಳ ಒಂದು ಸಿಮ್ಯುಲೆಂಟ್ ರೂಪದ ರೋಬೋಟ್ ಸಿಗುತ್ತೆ. ಆಲ್ಫಿ ತನ್ನ ಹತ್ತಿರ ಇದ್ದ ಮೆಮೊರಿ ಚಿಪ್ ಅನ್ನು ಮಾಯಾಳ ಸಿಮ್ಯುಲೆಂಟ್ಗೆ ಹಾಕ್ತಾಳೆ. ಆದರೆ ಎಷ್ಟೇ ಟ್ರೈ ಮಾಡಿದರೂ ಆ ಸಿಮ್ಯುಲೆಂಟ್ ಹೇಳಲ್ಲ. ಆಗ ಆಕ್ಸಿಜನ್ ಸಿಗದೆ ಟೈಲರ್ನ ಸ್ಥಿತಿ ಗಂಭೀರವಾಗಿರುತ್ತೆ. ತಕ್ಷಣ ಅಲ್ಲಿಗೆ ಬಂದ ಆಲ್ಫಿ ಟೈಲರ್ನನ್ನು ಆಕ್ಸಿಜನ್ ಇರುವ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾಳೆ. ಹಾಗೆ ನೊಮ್ಯಾಡಿಂದ ತಕ್ಷಣ ಹೊರಗೆ ಹೋಗಲು ಎಸ್ಕೇಪ್ ಪೋರ್ಟ್ ಅನ್ನು ರೆಡಿ ಮಾಡಲು ಅದರ ಒಳಗೆ ಹೋಗ್ತಾಳೆ. ಆಗ ಜನರಲ್ ಅವರಿಬ್ಬರನ್ನು ಕೊಲ್ಲಲು ಆಕ್ಟೋಪಸ್ ರೀತಿಯ ರೋಬೋಟ್ ಅನ್ನು ಆಕ್ಟಿವ್ ಮಾಡ್ತಾನೆ. ಆದರೆ ಆಲ್ಫಿ ತನ್ನ ಶಕ್ತಿಯಿಂದ ಆ ರೋಬೋಟ್ ಅನ್ನು ಬಂದ್ ಮಾಡಿಸ್ತಾಳೆ. ಇದಾದ ನಂತರ ಟೈಲರ್ ಎಸ್ಕೇಪ್ ಪೋರ್ಟ್ ಒಳಗೆ ಬರಲು ಟ್ರೈ ಮಾಡ್ತಾನೆ. ಆದರೆ ಅದರ ಡೋರ್ ಲಾಕ್ ಆಗಿರುತ್ತೆ. ಅಷ್ಟರಲ್ಲೇ ಟೈಲರ್ ನೊಮ್ಯಾಡಲ್ಲಿ ಇಟ್ಟಿದ್ದ ಬಾಂಬ್ಗಳು ಸ್ಫೋಟವಾಗುತ್ತೆ. ಇದರಿಂದ ನೊಮ್ಯಾಡಿಂದ ಹೋಗ್ತಿದ್ದ ಮಿಸೈಲ್ಗಳು ಬ್ಲಾಸ್ಟ್ ಆಗದೆ ಎಲ್ಲ ಕೆಳಗೆ ಬೀಳುತ್ತೆ. ಟೈಲರ್ ಬೇರೆ ದಾರಿ ಇಲ್ಲದೆ ಆಲ್ಫಿದ ಎಸ್ಕೇಪ್ ಪೋರ್ಟ್ ಅನ್ನು ರಿಲೀಸ್ ಮಾಡ್ತಾನೆ. ಇದರಿಂದ ಆಲ್ಫಿ ಬಚಾವಾಗ್ತಾಳೆ. ನೊಮ್ಯಾಡ್ ಸಂಪೂರ್ಣ ನಾಶವಾಗುತ್ತದೆ ಅನ್ನುವಷ್ಟರಲ್ಲಿ ಟೈಲರ್ಗೆ ಮಾಯಾಳ ಸಿಮ್ಯುಲೆಂಟ್ ಸಿಗುತ್ತೆ. ಇಬ್ಬರು ತಬ್ಬಿಕೊಳ್ತಾರೆ. ತಕ್ಷಣ ಇಡೀ ನೊಮ್ಯಾಡ್ ಬ್ಲಾಸ್ಟ್ ಆಗಿ ಇಬ್ಬರೂ ಸಾವಿಗೀಡಾಗ್ತಾರೆ. ನೊಮ್ಯಾಡ್ ನಾಶವಾಗಿರೋದನ್ನು ನೋಡಿ ಜನರೆಲ್ಲ ತುಂಬಾ ಖುಷಿಯಾಗಿರುತ್ತೆ. ಎಸ್ಕೇಪ್ ಪೋರ್ಟಿಂದ ಬಂದು ಕೆಳಗೆ ಇಳಿದ ಆಲ್ಫಿ ತನ್ನ ತಂದೆ ತಾಯಿ ಇಬ್ಬರೂ ಸಾವಿಗೀಡಾಗಿದ್ದನ್ನು ನೋಡಿ ತುಂಬಾನೇ ದುಃಖ ಪಡ್ತಾಳೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ತಪ್ಪದೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.